ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಲ್ಲಿದೆ. ಮಹಿಳೆಯರು ಉಚಿತ ಬಸ್ ಪ್ರಯಾಣದ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಆದರೆ ಕೆಎಸ್ಆರ್ಟಿಸಿ ಬಸ್ ಅಥವಾ ಮಹಿಳೆಯರಿಗೆ ಇದೀಗ ಆಘಾತ ಎದುರಾಗಿದ್ದು, ಇನ್ನೊಂದು ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಹಾಗಿದ್ರೆ ಏನು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದೇ ರೀತಿ ನಿಮಗೆ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಟ್ಟು ಸಹಕರಿಸಿ. ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘವು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಬಿಎಂಟಿಸಿ ವಿಸ್ತರಣೆ ಮತ್ತು ತೆರಿಗೆ ಅಸಮಾನತೆಯಿಂದ ತಮಗೆ ಭಾರಿ ನಷ್ಟವಾಗ್ತಾ ಇದೆ ಅಂತ ಹೇಳಿ ಆರೋಪಿಸಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜ್ಞಾಪಕ ಪತ್ರವನ್ನು ಸಲ್ಲಿಕೆ ಮಾಡಿದೆ. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡುವ ಶಕ್ತಿ ಯೋಜನೆಯು ಖಾಸಗಿ ಬಸ್ಗಳಲ್ಲಿ ಹಣವನ್ನು ನೀಡಿ ಪ್ರಯಾಣಿಸುವವರ ಸಂಖ್ಯೆಯನ್ನು ತೀವ್ರವಾಗಿ ಕಡಿಮೆ ಮಾಡಿದೆ. ಇದು ತಮ್ಮ ಆದಾಯ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ ಅಂತ ಹೇಳಿ ಇದೀಗ ಸಂಸ್ಥೆ ಹೇಳಿದೆ. ಇನ್ನು ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ನೋಂದಾಯಿಸಲಾದ ಬಸ್ಗಳು ಹಲವು ಸರಿಯಾದ ತಪಾಸಣೆ ಇಲ್ಲದೆ ಅಥವಾ ಬಾಡಿ ಕೋಡ್ ಉಲ್ಲಂಘನೆಯಿಂದ ವಾರ್ಷಿಕವಾಗಿ ಕೇವಲ 60,000 ರೂಪಾಯಿ ಪಾವತಿಸುವ ಮೂಲಕ ಕರ್ನಾಟಕಕ್ಕೆ ಪ್ರವೇಶ ಮಾಡ್ತಾ ಇದೆ. ಆದರೆ ಸ್ಥಳೀಯ ನಿರ್ವಹಣೆಗೆ 82,000ದಿಂದ 1.58 ಲಕ್ಷ ರೂಪಾಯಿಗಳವರೆಗೆ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಇದು ಕೂಡ ಇದೀಗ ಅನ್ಯಾಯದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಮ್ಮ ಸದಸ್ಯರು ಇತರ ರಾಜ್ಯಗಳಲ್ಲಿ ವಾಹನಗಳನ್ನು ಮರು ನೋಂದಾಯಿಸಿ ಕರ್ನಾಟಕಕ್ಕೆ ಮರು ಪ್ರವೇಶ ಮಾಡಲು ಒತ್ತಾಯಿಸಬಹುದು ಅಂತ ಹೇಳಿ ಜ್ಞಾಪಕ ಪತ್ರದಲ್ಲಿ ಇದೀಗ ಎಚ್ಚರಿಸಲಾಗಿದೆ. ಇನ್ನು ಸಂಘದ ಅಧ್ಯಕ್ಷ ಎಸ್ ನಟರಾಜ್ ಶರ್ಮಾ ಅವರು ಸರ್ಕಾರವು ತಮ್ಮ ಸಮಸ್ಯೆಗಳನ್ನು ಮುಂದಿನ 10 ದಿನದಲ್ಲಿ ಪರಿಹರಿಸಬೇಕು ಅಂತ ಹೇಳಿ ಗಡುವನ್ನು ನೀಡಿದ್ದಾರೆ. ಇಲ್ಲದಿದ್ದರೆ ಖಾಸಗಿ ಬಸ್ ಮಾಲೀಕರು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ತೆರಿಗೆ ಅಸಮಾನತೆ ಮುಂದುವರೆದರೆ ತಮ್ಮ ಸದಸ್ಯರು ಇತರ ರಾಜ್ಯಗಳಲ್ಲಿ ವಾಹನಗಳನ್ನು ಮರು ನೋಂದಾಯಿಸಿ ಕರ್ನಾಟಕಕ್ಕೆ ಮರು ಪ್ರವೇಶಿಸುವ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು ಅಂತ ಹೇಳಿ ಅವರು ಇದಕ್ಕೆ ತಿಳಿಸಿದ್ದಾರೆ.